श्रीगुरुभ्यो नमः। हरिः ओम्। प्रथमो हनुमन्नाम द्वितीयो भीम एव च पूर्णप्रज्ञस्तृतीयस्तु ಭಗವತ್ಕಾರ್ಯಸಾಧಕಃ. ನಮಸ್ಕಾರ. ನಾನು ಸಂದೀಪ್ ಅಂತ, ಪವನ ವಿಜೇತೆ ತಂಡದ ಸ್ವಯಂ ಸೇವಕ. ಬ್ರಹ್ಮ ಜಿಜ್ಞಾಸ ಅಂತ ಒಂದು ಹೊಸ ಸಂವಾದ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಮಧ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಲೌಕಿಕ, ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ವಿಷಯಗಳ ಬಗ್ಗೆ ಚಿಂತನೆ ನಡೆಸೋದು. ನಮ್ ಜೊತೆ ನಮ್ಮ ಗುರುಗಳು ಖಾದ್ರಿ ವೆಂಕೋಬ್ರ ಅವರಿದ್ದಾರೆ. ಅದೇ ಮಧ್ವಶಾಸ್ತ್ರದ ಬಗ್ಗೆ ತಿಳುವಳಿಕೆ ಕೊಟ್ಟು ದೈನಂದಿನ ಬದುಕಿನಲ್ಲಿ ಸರಳವಾಗಿ ಹೇಗೆ ಅದನ್ನ ಅಪ್ಲೈ ಮಾಡ್ಬೋದು, ಅದನ್ನ ಹೇಗೆ ಅಳವಡಿಸಬಹುದು ಅಂತ ಸುಮಾರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ನಮ್ಗೆ ಏನೇ ಪ್ರಶ್ನೆಗಳು ಬಂದ್ರು ಅದಕ್ಕೆ ಉತ್ತರ ಕೊಟ್ಟು ನಮ್ಗೆ ಸುಮಾರು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಅದೇ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದಷ್ಟು ದೃಷ್ಟಾಂತಗಳ ಮೂಲಕ ನಮ್ಗೆ ಅರ್ಥ ಮಾಡಿಸಿ ಆ ಪ್ರಶ್ನೆ ಮತ್ತೆ ಬರ್ದೇ ಇರೋಂಗೆ ಮಾಡೋದ್ರಲ್ಲಿ ತುಂಬಾ ಎತ್ತಿದ ಕೈ ಅವರು. ಅದೇ ಪಾಠದಲ್ಲಿ ಸುಮಾರು ವಿಷಯಗಳು ತಿಳಿಸ್ಕೊಡ್ತಾ ಇರ್ತಾರೆ. ಇದನ್ನ ಎಲ್ಲರಿಗೂ ಮುಟ್ಟಿಸ್ಬೇಕು ಅಂತ ನಾವು ಒಂದು ಪ್ರಶ್ನೋತ್ತರ ರೀತಿಯಲ್ಲಿ ಮಾಡ್ಬೋದಾ ಅಂತ ಕೇಳಿದಾಗ ಅವರು ಒಪ್ಕೊಂಡು ಗುರುಗಳು ಒಪ್ಕೊಂಡು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅದೇ ನೀವು ಎಲ್ಲ ಪವನ ವಿಜೇತೆನಲ್ಲಿ ಬ್ರಹ್ಮ ಜಿಜ್ಞಾಸ ಸೀರೀಸ್ ಅಂತ ಒಂದು ಸೀರೀಸ್ ಇರತ್ತೆ. ಅದನ್ನ ಕೇಳಿ ನಿಮಗೂ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಮತ್ತೆ ಇನ್ನು ಹರಿವಾಯು ಗುರುಗಳಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಮತ್ತೆ ಅದೇ ಇದರ ಲಾಭ ನೀವು ಪಡ್ಕೊಡಿ ಎಲ್ಲರೂ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಈಗ ಮಧ್ವಶಾಸ್ತ್ರ ಅಂತ ಹೇಳ್ತಿದ್ದ ಹಾಗೆ ತಾರತಮ್ಯಕ್ಕೆ ತುಂಬಾ ಹೆಚ್ಚು ಪ್ರಾಶಸ್ತ್ಯ ಇದೆ ಅಂತ ಅನ್ಸುತ್ತೆ. ಎಲ್ಲೇ ನೋಡಿದ್ರುನು ಇದು ತಾರತಮ್ಯದ ಬಗ್ಗೆ ತುಂಬಾ ಹೇಳ್ತಾರೆ. ಅದರದ್ದು ಮಹತ್ವ ಏನು ಅಂತ ತಿಳಿಸ್ಕೊಡಿ ಗುರುಗಳೇ. ಹೈಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವ ಚಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಕಾಮಧೇನುರ್ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲವು ವಾದಿರಾಜ ಶ್ರೀಪಾದೋ ಅಭೀಷ್ಟದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಧ್ವಮತದಲ್ಲಿ ತಾರತಮ್ಯಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಇದು ಒಳ್ಳೆ ಪ್ರಶ್ನೆ. ಇದು ಪ್ರಧಾನವಾದ ಪ್ರಮೇಯದಲ್ಲೂ ಒಂದು. ನಾವು ತಾರತಮ್ಯ ನಮ್ಮ ನಿತ್ಯ ಜೀವನದಲ್ಲಿ ಬದುಕಲ್ಲೂ ಎಲ್ಲಾ ಕಡೆ ನೋಡ್ತೀವಿ. ಯಾವುದೇ ಒಂದು ಜಡ ಪದಾರ್ಥ ಇರ್ಬೋದು, ಚೇತನ, ಪ್ರತಿಯೊಬ್ರು ನಮ್ಮ ಮಧ್ವಾಚಾರ್ಯರು ಹೇಳ್ದಂಗೆ ತಾರತಮ್ಯ ಅದ ಅನುಭವ ಸಿದ್ಧ. ಇದನ್ನ ನಾವು ಲೌಕಿಕವಾಗಿ ನೋಡ್ಬೇಕಾದ್ರೆ ನಮಗ್ ತಾರತಮ್ಯ ನಿಶ್ಚಯ ಆಗದೆ ಇದ್ರೆ ತುಂಬಾ ಜಗತ್ನಲ್ಲಿ ನಮಗೆ ಎಲ್ಲಾರು ಸುಖ, ನೆಮ್ಮದಿ, ಶಾಂತಿಯ ಹುಡುಕಾಟನೇ ಬದುಕಲ್ವಾ, ಶಾಂತಿನೇ ಹೊಟ್ಟೋಗತ್ತೆ. ಇವತ್ತು ನಮ್ಮ ದೇಶದಲ್ಲಿ ಕೃತಿಯುಗ ಎಲ್ಲ ಪ್ರಾಚೀನ ಕಾಲದಲ್ಲೆಲ್ಲ ಒಂದು ಜ್ಞಾನಿಗಳ ಹಿಂದೆ ಜನ ಹೋಗ್ತಾ ಇದ್ರು. ಒಂದು ದೇಶ ಯಾವ ಕಡೆ ದಿಕ್ಕಲ್ಲಿ ಹೋಗ್ತಾ ಇದೆ ಅನ್ನೋದು ನೋಡ್ಬೇಕಾದ್ರೆ ಜನಗಳು ಯಾರನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ರೆ ಆ ದೇಶದ ಒಂದು ನಮ್ಗೆ ಸ್ವರೂಪ ಅದು ಪ್ರಗತಿ ಪರವಾಗಿದೆಯೋ ಅಥವಾ ಅಧೋಮುಖವಾಗಿ ಹೋಗ್ತಾ ಇದೆಯೋ ಅನ್ನೋದು ಗೊತ್ತಾಗುತ್ತೆ. ಇದು ಕಲಿಯುಗ ಆದ್ರಿಂದ ಯಾರಿಗೂ ಶಾಸ್ತ್ರ, ಸಂಪ್ರದಾಯ, ದೇವರು, ಗುರುಗಳು ಬೇಡ. ಎಲ್ಲರೂ ಇವತ್ತು ಫಿಲಿಂ ಸ್ಟಾರ್ಸ್ ಹಿಂದೆ ಹೋಗ್ತಾರೆ. ಅದು ಗೊತ್ತಿರೋ ವಿಷಯ ಎಲ್ಲರಿಗೂ. ಇತ್ತೀಚೆಗೆ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಒಂದು ವಾರದ ಕೆಳಗೆ ಒಬ್ಬ ದೊಡ್ಡ ಚಿತ್ರನಟ, ಕನ್ನಡದ ನಟ, ಇವಾಗ ಈ ಸ್ಟಾರ್ ವಾರ್ ಬಗ್ಗೆ ಮಾತಾಡುವಾಗ ಒಂದು ಹೊಸ, ಅಂದ್ರೆ ಇಷ್ಟ ದಿನ ಅದು ಓಪನ್ ಸೀಕ್ರೆಟ್ ಆಗಿತ್ತು, ಆದ್ರೆ ಈಗ ಅವ್ರು ಹೇಳಿದ್ರು ಇಷ್ಟಿಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟಾರ್ ವಾರ್ಸ್ ನಡೀತಿದೆ ಅಂದ್ರೆ ಅಭಿಮಾನಿಗಳು, ಈ ನಟನ ಅಭಿಮಾನಿಗಳು ಇನ್ನೊಬ್ರು ನಟದವ್ರಿಗೆ ಒಬ್ರಿಗೆ ಡಿಫೇಮ್ ಮಾಡೋದು, ನೆಗೆಟಿವ್ ಕಮೆಂಟ್ಸ್ ಹಾಕೋದು, ಅಥವಾ ಏನಾದ್ರೂ ಅವ್ರ ಬಗ್ಗೆ ಕೆಟ್ಟದಾಗೆ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡೋದು, ಹಂಗೆ ಪರಸ್ಪರ ಅವರು ಮಾಡಿ ಅವ್ರು ಇನ್ನೊಬ್ರಿಗೆ ಮಾದರಿಯಾಗಿ ಆದರ್ಶವಾಗಿರ್ಬೋದಲ್ವಾ. ಅದನ್ನ ಬಿಟ್ಟು ಅವರೇ ಆ ತರ ಮಾಡೋದ್ರಿಂದ ಇವರು ಒಂದ್ ನಟ ಓಪನ್ ಆಗಿ ಬಂದು ಹೇಳಿದ್ರು ಇದನ್ನ ಅವರೇ ಮಾಡ್ತಾ ಇದ್ದಾರೆ ಅಂತ ಬೇರೆ ಹೇಳಿದ್ರು. ಅಂದ್ರೆ ಒಂದು ಜನಸಾಮಾನ್ಯರು ಅಷ್ಟು ಶ್ರೀಮಂತರು, ಅವ್ರು 100,000 ಕೋಟಿ ಇರೋಂತ ನಟರನ್ನ ಆ ತರ ಮಾಡ್ಬೇಕಾದ್ರೆ ಯಾರೋ ಒಬ್ರು ಅವ್ರ ಹಿಂದೆ ಇರ್ಲೇಬೇಕಲ್ವಾ. ಅದಲ್ದಿರ ಇವಾಗ ಯಾವ ಮಟ್ಟಕ್ಕೆ ಹೋಗಿದ್ದಾರೆ, ಯಾವುದೇ ಒಂದ್ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಅವರು ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡಿ ಎಷ್ಟೋ ಆ್ಯಪ್ಗಳಲ್ಲಿ ಅದನ್ನ ರಿಲೀಸು ಪ್ಯಾರಲಲ್ ಆಗಿ ಅದೊಂದು ಸಿಸ್ಟಮ್ ಬಿಲ್ಡ್ ಮಾಡಿ
ಆ ಪ್ರೊಡ್ಯೂಸರ್ ಹಾಕಿರೋದಕ್ಕೇನು ದುಡ್ಡೇ ಬರಬಾರ್ದು. ಆ ರೀತಿಯಾಗಿ ಈ ಪೈರಸಿ ಕೂಡ ತುಂಬಾ ದೊಡ್ಡದಾಗಿ ಅವಾಗ ಅವರು ಬೆಳೆಯಕ್ ಬಿಡಲ್ಲ, ಇವರು ಬೆಳೆಯಲ್ಲ. ಕೊನೆಗೆ ಇಬ್ರುನು ಕಷ್ಟಪಡುವಂತ ಪರಿಸ್ಥಿತಿ ಎದುರಾಗಿದೆ. ಯಾರಿಗೂ ಲಾಭ ಇಲ್ಲ ಇದರಿಂದ. ಈ ತರ ಆಗಿದೆ. ಹಂಗೆ ನಾವು ನೋಡಿದ್ರೆ ಹಾಗಾದ್ರೆ ಈಗ ಅಭಿಮಾನಿಗಳು ಇರೋದೇ ತಪ್ಪ? ಅವರು ಮಾತಾಡ್ತಾರಲ್ಲ, ಅವ್ರ ಯಾರ್ ಫೇವ್ರೆಟ್ ಅವ್ರ ಬಗ್ಗೆ ಏನಾದ್ರು ಬಂದ್ರೆ ಅವ್ರುನು ಅದಕ್ಕೆ ಒಂದ್ ರೀತಿಲಿ ರಿಯಾಕ್ಟ್ ಮಾಡ್ತಾರಲ್ಲ. ಅದೇ ಅಭಿಮಾನಿಗಳು ಇರೋದೇನ್ ತಪ್ಪಲ್ಲ. ಆದ್ರೆ ಇಲ್ಲಿ ಪ್ರಧಾನವಾಗಿ ಏನ್ ಬರುತ್ತೆ ಅಂದ್ರೆ, ನಾವ್ ಯಾವ್ದೇ ಒಂದ್ ಸಂಘ ಸಂಸ್ಥೆ ತಗೊಂಡ್ರೆ ಅಥವಾ ಒಂದ್ ಮನೆ ಅಂತ ತಗೊಂಡ್ರು, ಅಲ್ಲಿ ಮಕ್ಕಳಿಗೆ ಯಾವ ರೀತಿ ಅವರು ತಂದೆ ತಾಯಿಗಳು ಯಾವ ರೀತಿ ಸಂಸ್ಕಾರ ಕೊಟ್ಟಿರ್ತಾರ, ಅವ್ರ ನಿತ್ಯ ದೈನಂದಿನ ಅವ್ರ ಚಟುವಟಿಕೆ ಇರುತ್ತೆ, ಅದನ್ನ ನೋಡಿ ಮಕ್ಕಳು ಕಲ್ತಿರ್ತಾರೆ. ಹಂಗಾಗಿ ಇಲ್ಲಿ ಅಭಿಮಾನಿಗಳು ಯಾವ ರೀತಿ ಅವ್ರ ನಡವಳಿಕೆ ಇರುತ್ತೆ ಅನ್ನೋದು, ಅವರು ಒಂದು ಯಾರು ಸ್ಟಾರ್ ನಟರು ಅಭಿಮಾನಿಗಳಾಗಿರ್ತಾರೆ ಅವ್ರ ಒಂದ್ ನಡವಳಿಕೆ ಮೇಲೆ ಹೋಗುತ್ತೆ. ಇಲ್ಲಿ ಅವ್ರು ಫಂಡಿಂಗ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಇವಾಗ ಸ್ಟಾರ್ ನಟರೇ ಒಪ್ಕೊಂಡ್ಬಿಟ್ರು. ಈ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ, ಈ ಸಿನಿಮಾ ರಂಗ ಶುರು ಆಗಿದ್ದೆ ಕಲೆ, ಸಾಹಿತ್ಯ, ಸಂಗೀತ ಇದೆಲ್ಲ ದೇವ್ರ ಸೇವೆಗಿರೋದು. ಮುಂಚೆ ನಾನು ಸಮಾಜಕ್ಕೆ ಒಂದ್ ಒಳ್ಳೆ ಸಂದೇಶ ಕೊಡ್ಬೇಕು, ನಾನು 100 ಜನದಲ್ಲಿ ಒಂದು ಚಿಕ್ಕ ಬದುಕು ಕಟ್ಕೊಂಡ್ರು ಸಾಕು, ನನಗ್ ಕಲೆ ಆಸಕ್ತಿ ಇರೋದ್ರಿಂದ ನಾನು ಚಿತ್ರರಂಗಕ್ಕೆ ಬರ್ತೀನಿ ಅನ್ನೋ ಒಂದು ಸದುದ್ದೇಶ ಇತ್ತು. ಇವಾಗ ಇದೇ ಒಂದು $1 million, $1 billion ಬಿಸ್ನೆಸ್. ಇವತ್ತೊಂದು ಸಕ್ಸಸ್ ಅಂತ ಹೇಳಿದ್ರೆ ಬರೀ ಬಾಕ್ಸ್ ಆಫೀಸ್ ಮೇಲೆ ಆಧಾರಿತವಾಗಿ ಎಷ್ಟು ಕೋಟಿ ಕಲೆಕ್ಷನ್ ಆಗಿದೆ ಅನ್ನೋದು. ಅವಾಗ ಇವ್ರ ಹತ್ರ ಯಾವಾಗ 1000 ಕೋಟಿ ಕಲೆಕ್ಷನ್, 100 ಕೋಟಿ 200 ಕೋಟಿ ಟರ್ನ್ ಓವರ್ ಆಗತ್ತೆ, ಅವರು ಫಸ್ಟ್ ಒಂದ್ ಮಟ್ಟಕ್ಕೆ ಬೆಳೆದ್ಮೇಲೆ ನಾನು ಫಸ್ಟ್ ನಟ ಆದೆ, ಸ್ಟಾರ್ ಆದೆ, ಸೂಪರ್ ಸ್ಟಾರ್, ದೊಡ್ಡ ಸೆಲೆಬ್ರಿಟಿ ಆದೆ, ಇಲ್ಲಿ ಇದು ಇನ್ಯಾರು ಇಲ್ಲಿಗೆ ಬರಬಾರ್ದು ಅನ್ನೋ ಒಂದು ಬಂದ್ಬಿಡುತ್ತೆ ಅವ್ರಿಗೆ. ಅವಾಗ ಏನಾಗತ್ತೆ, ಯಾವಾಗ ಇಷ್ಟು ದುಡ್ಡು ಬರುತ್ತೋ ಅವಾಗ ಅದಕ್ಕೆ ತಕ್ಕಂತ ಎಲ್ಲಿ ಧನ ಸಂಗ್ರಹ ಆಗುತ್ತೋ ಅಲ್ಲೆಲ್ಲ ಕೆಟ್ಟವರು ಅವರೆಲ್ಲ ಬರ್ತಾರೆ. ಯಾಕಂದ್ರೆ ಎಲ್ಲಿ ದುಡ್ಡಿದೆ ಅಲ್ಲಿ ಅದು ಅಂತದೇ ನೆಗೆಟಿವ್ ಫೋರ್ಸಸ್ ಎಲ್ಲ ಅಟ್ರಾಕ್ಟ್ ಆಗತ್ತೆ. ಎಲ್ಲಿ ವೈರಾಗ್ಯ ಇದೆಯೋ ಅಲ್ಲೆಲ್ಲ ಸದ್ಗುಣ ಇರೋರು ಬರ್ತಾರೆ. ಅದು ನಾವು ವಾಯುಸ್ತುತಿಯಲ್ಲಿ ನೋಡ್ತೀವಿ, ಜ್ವಾಲಾಮಾಲಾಧರಾಗ್ನಿ ಪವನ ವಿಜಯತೆ ಅವತಾರ ಸ್ತುತೀಯ ಅಂತ. ಈಗ ವಾಯುದೇವರು ಎಲ್ಲ ದುರ್ಮತಗಳನ್ನು ಖಂಡನೆ ಮಾಡಿ ವೇದವ್ಯಾಸ ಮತವನ್ನ ಸ್ಥಾಪನೆ ಮಾಡಿದ್ರಲ್ಲ, ಅವ್ರು ಮುಂದೆ ಏನ್ ಮಾಡಿದ್ರು ಅಂದ್ರೆ ನಮ್ಮ ಮಧ್ವಾಚಾರ್ಯರ ಅಭಿಮಾನಿಗಳನ್ನ ನೋಡೋಣ ಹೆಂಗಿದ್ರು ಅಂತ. ಅದು ಪ್ರಮೇಯ ನವಮಾಲಿಕ ಅಂತ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದ ಅಣು ಮಧ್ವ ವಿಜಯ ಅಂತ ಕರೀತಾರೆ. ಅದ್ರಲ್ಲಿ ಹೇಳ್ತಾರೆ, ತ್ರೈವಿಕ್ರಮಾರ್ಯಾದ್ ವ್ಯಚನ ಅನುಭಾಷ್ಯ ಶತಗ್ರಂಥಕರ್ತ. ಅಂದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯ ಇರ್ಬೋದು, ಸೋದರ್ಯಂ ಸ್ವಂ ವಿರಕ್ತಂ ಯತಿಮಕೃತ ಮಹಾಸದ್ಗುಣಂ ವಿಷ್ಣು ತೀರ್ಥಂ. ವಿಷ್ಣು ತೀರ್ಥರು ಎಂತ ವಿರಕ್ತ ಶಿಖಾಮಣಿಗಳು, ಇವತ್ತಿಗೂ ಕುಮಾರ ಪರ್ವತ ಅಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಮುಂದೆ 36,000 ವರ್ಷ ಆದ್ಮೇಲೆ ಅವ್ರು ಬಂದು ಮತ್ತೆ ಸರ್ವಮೂಲ ಗ್ರಂಥಗಳನ್ನು ಪ್ರಚಾರ ಮಾಡ್ತಾರೆ ಅಂತ ಇದೆ. ಹಂಗ್ ವಾದೀಂದ್ರಂ ಪದ್ಮನಾಭಂ ಪ್ರಿಯಮತ ಚ ಪರಾನ್ ಸದ್ಗುಣಾನ್ ಶ್ಲಾಘ್ಯ ಶಿಷ್ಯನ್. ಎಷ್ಟು ಎತ್ತಿ ಶಿಷ್ಯರು ಎಲ್ಲಾರು ಇದ್ರು, ಎಂತೆಂತ ವಿರಕ್ತ ಶಿಖಾಮಣಿಗಳು ಅವರು. ಮತ್ತೆ ಅನೇಕಾನ್ ಸದ್ಗೃಹಸ್ಥಾನ್ ಅಪಿ ಸ ವಿಜಯತೆ ಕಣ್ವತೀರ್ಥಾಂತಿಕಸ್ಥ. ಅಲ್ಲಿ ನಮಗ್ ಪವನ ವಿಜಯತೆ ಅಂತ ಬರುತ್ತಲ್ಲ, ಇವ್ರ ನಿಜವಾದ ವಿಜಯ ಏನಂದ್ರೆ ಅವ್ರು ಉದ್ಧಾರ ಆಗಿದ್ರ ಜೊತೆ ಇಲ್ಲಿ ಅನೇಕಾನ್ ಸದ್ಗೃಹಸ್ಥಾನಪಿ ಸ ವಿಜಯತೆ ಅಂದ್ರೆ ಇವರು ಯಾರ ಶಿಷ್ಯರಿದ್ರು ಅವ್ರ ವಿಜಯವನ್ನು ಇವ್ರು ತೋರ್ಸಿದ್ರು. ಇವ್ರು ಎಂತ ಸದ್ಗುಣ ಭರಿತರು ಅಂದ್ರೆ, ಅಂತ ವಿರಕ್ತ ಶಿಷ್ಯಾನಂತ ಯತಿಮಕೃತ ಅಂತ ಹೇಳಿದ್ರಲ್ಲ, ಇವ್ರಿಗೆ ದೇವರ ಸೇವೆ ಒಂದೇ ಗುರಿ ಇತ್ತು ಮಧ್ವಾಚಾರ್ಯರಿಗೆ, ಅತ್ಯಂತ ವಿರಕ್ತ ಶಿಖಾಮಣಿಗಳು. ಹಂಗಾಗಿ ಅಂತವ್ರ ಫಾಲೋವರ್ಸ್ ಎಂತವ್ರು ಇದ್ರು ಅಂದ್ರೆ ವಿಷ್ಣು ತೀರ್ಥರು, ತ್ರಿವಿಕ್ರಮ್ ಪಂಡಿತಾಚಾರ್ಯರು, ಪದ್ಮನಾಭ ತೀರ್ಥರು ಅಂತ ಶಿಷ್ಯರೇ ಅವ್ರಿಗೆ ಫಾಲೋವರ್ಸ್ ಇದ್ರು. ಹಂಗಾಗಿ ನಾವು ಅವ್ರ ಅಭಿಮಾನಿಗಳನ್ನ ನೋಡಿದಾಗೆ ಗೊತ್ತಾಗತ್ತೆ. ಆಮೇಲೆ ಅವರೇ ಫಂಡಿಂಗ್ ಮಾಡಿದ್ದು. ಇಲ್ಲಿ ಇವರು ನಮ್ಮ ಆತ್ಮೋದ್ಧಾರಕ್ಕೆ ಅವರು ಸದ್ಗುಣಗಳನ್ನ ನೋಡಿ ಅವ್ರ ಮನಸೋತು ಹೋಗಿ ಅವ್ರ ಪಾದ ಸೇವೆ ಮಾಡಿದ್ದು. ಇಲ್ಲಿ ಫಂಡಿಂಗ್ ಇರೋವರೆಗೂ ಇರ್ತಾರೆ, ಆಮೇಲೆ ಅವರು ಬೇಕಾದ್ರೆ ಆ ಸ್ಟಾರ್ಗಳನ್ನೇ ಕೊಲೆ ಮಾಡೋ ಮಟ್ಟಕ್ಕೆ ಕೊಟ್ಟೋಗ್ತಾರೆ. ಅಂತ ಏನು ಎಥಿಕ್ಸ್ ಇಲ್ದೇ ಇರೋಂಥ ಅಭಿಮಾನಿಗಳು. ಅವರಿಂದ ಸ್ಟಾರ್ಸ್ಗೂ ಏನು ಒಳ್ಳೇದಿಲ್ಲ, ಸಮಾಜಕ್ಕೂ ಒಳ್ಳೇದಾಗಲ್ಲ. ಅವ್ರು ಯಾವ ಮಟ್ಟಕ್ಕೆ ಬೆಳೆದ್ಬಿಡ್ತಾರೆ ಅಂದ್ರೆ,
ಆ ಸ್ಟಾರನ್ ಯಾರನ್ನ ಏನನ್ನ ಅಂದ್ರೆ ಅವರೇ ದೇವ್ರಾಗ್ಬಿಟ್ಟು ಕೊನೆಗೆ ಯಾರು ಏನು ಅವ್ರು ಹೇಳಿದ್ದೇ ವೇದವಾಕ್ಯ ಆಗುತ್ತೆ. ಅದು ಮಹಾ ರಿಸ್ಕ್. ಪ್ರಶ್ನಾತೀತರಾಗ್ಬಿಡ್ತಾರೆ. ಆ ಮಟ್ಟಕ್ಕೆ ಹೋಗೋದ್ರಿಂದ ಅದೇ ಹಿಂದಿನ ಕಾಲದಲ್ಲಿ ಕಲೆ ಇದೆಲ್ಲ ಇದ್ದಾಗ ಯಾವ ರೀತಿ ಇತ್ತು, ಸರಸ್ವತಿ ಅಥವಾ ನಟರಾಜ ಹಾಕಿ ಮೊದಲೆಲ್ಲ ಪೌರಾಣಿಕ ಅಂತೆಲ್ಲ ಬಂದಾಗ ಇದು ಒಂದ್ ದೇವರ ಸೇವೆ ಅಂತೆಲ್ಲ ಇದ್ದಾಗ ಅವ್ರ ಪಾಡ್ಗೆ ಅವರು ಒಂದು ಇದೊಂದ್ ಕಲೆ, ನಂದು ಒಂದ್ ಕೆಲ್ಸ ಅಂತ ಅಷ್ಟ್ರ ಮಟ್ಟಕ್ಕಿದ್ರು. ಹೆಚ್ಚು ದುಡ್ಡು ಇರ್ಲಿಲ್ಲ, ಒಳ್ಳೆ ಸಂದೇಶ ಕೊಟ್ಟಿದ್ರಿಂದ ಯಾವತ್ತು ನಾವು ಇವಾಗ ಒಬ್ಬನ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಹಾಲು ಅದೆಲ್ಲ ಮಾರಾಟ ಮಾಡೋನು ಸಾಮಾನ್ಯ ಗ್ರೋತ್ ಕಾಣ್ತಾನ, ಅಂದ್ರೆ ಬೆಳವಣಿಗೆ. ನೀರು ಮಿಕ್ಸ್ ಮಾಡ್ತೀನಿ ಅಂದೋನ್ ತುಂಬಾ ಹೇಗೆ ಸಾಹುಕಾರ ಆಗ್ತಾನೋ, ಅದೇ ತರ ಇವಾಗ ಚಲನಚಿತ್ರಗಳು, ಕಲೆ, ಸಂಗೀತ, ಸಾಹಿತ್ಯ ಇದ್ರಲ್ಲಿ ಎಷ್ಟು ಅಡ್ಡದಾರಿ ಹಿಡಿತಾರೋ ಅಷ್ಟು ಜಾಸ್ತಿ ಕೀರ್ತಿ, ಧನ ಎಲ್ಲ ಬರುತ್ತೆ. ಹಂಗಾಗಿ ನಾವು ಬರೀ ಚಿತ್ರರಂಗದಲ್ಲಲ್ಲ, ಯಾವಾಗ ಆ ತರ ದೇವರ ಸೇವೆ, ನಾವೆಲ್ಲರೂ ಸರಸ್ವತಿ ಸೇವಕರು ಅಂತಿದ್ದಾಗ ಪ್ರತಿಯೊಬ್ರು ಕೂಡ ಚಿತ್ರನಟರು, ನಾವೆಲ್ಲ ಕೊಲೀಗ್, ಸಹೋದ್ಯೋಗಿಗಳು ಅನ್ನೋ ಭಾವನೆ ಇರುತ್ತೆ, ಸೋದರ ಭಾವ ಇರುತ್ತೆ. ಇದು ಬರೀ ಫಿಲಿಂ ಲ್ಯಾಂಡ್ ಅಂತಲ್ಲ, ಮನೆಯಲ್ಲಿ ತಗೊಂಡ್ರು ಅಷ್ಟೇ. ಇವಾಗ ಸಹೋದರರು ಇಬ್ರು ಜಗಳ ಆಗ್ತಾ ಇರತ್ತೆ ಅಲ್ವಾ, ಅದೇ ತರ ಪತಿ ಪತ್ನಿ ಕಲಹ ಆಗ್ಬೋದು, ಹಂಗೆಲ್ಲಾ ಕಡೆ ಆಗತ್ತೆ. ಅದೇ ಇದಕ್ಕೇನ್ ಪರಿಹಾರ? ಇದನ್ನ ಹೇಗ್ ನಿಲ್ಲಿಸ್ಬೋದು, ಈ ಕಲಹಗಳನ್ನ ಮತ್ತೆ ಮನಸ್ತಾಪಗಳನ್ನ? ಇದು ಈ ಈ ತರ ಜಗಳ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಇಲ್ಲಿ ದೇವರ ಸೇವೆ ಅನ್ನೋದು ಮರ್ತಾಗ. ಇದನ್ನ ಇನ್ನೂ ಸ್ವಲ್ಪ ಬಿಡಿಸಿ ಹೇಳ್ಬೇಕಾದ್ರೆ, ಈಗ ಇಬ್ರು ಇಬ್ರು ನಟರು, ನಾವಿಬ್ರು ಸರಸ್ವತಿ ಸೇವೆ ಮಾಡ್ತಾ ಇದೀವಿ, ಕಲೆ ಸೇವೆ ಅಂತ ಹೇಳಿದಾಗ ಅವ್ರಿಗೆ ಯಾರ್ದಾದ್ರೂ ಒಬ್ರದ್ದು ಹಿಟ್ಟಾದ್ರೆ ನನ್ಕಿನ್ನ ದೇವ್ರ ಸೇವೆ ಅವ್ರು ಜಾಸ್ತಿ ಮಾಡಿದ್ದಾರೆ ಅನ್ನೋ ಮನೋಭಾವ ಇರುತ್ತೆ. ಅವಾಗಿನ್ನು, ಯಾಕಂದ್ರೆ ಇಬ್ರು ಸೇರಿ ಒಂದೇ ಅಲ್ವಾ ಮಾಡ್ತಾ ಇರೋದು. ಕನಕದಾಸರು ಹೇಳ್ತಾರೆ, ಕುಲವೆಂದು ಹೊಡೆದಾಡದಿರಿ, ಚರಣ ಕಮಲವ ಕೀರ್ತಿಸುವನೆ ಕುಲಜ ಅಂತ. ಯಾರು ದೇವ್ರನ್ನ ಜಾಸ್ತಿ ಕೊಂಡಾಡ್ತಾರೋ ಅವರು ಉತ್ತಮ ಕುಲ, ಕಮ್ಮಿ ಕೊಂಡಾಡೋರು ಕಮ್ಮಿ ಕುಲ ಅಂತ. ಹಂಗೆ ಇಬ್ರು ಸೋದರರು ಇರ್ತಾರೆ. ತುಂಬಾ ಜಗಳ ಯಾವಾಗ ಬರುತ್ತೆ ಅಂದ್ರೆ, ಅವರು ಇಬ್ರು ತುಂಬಾ, ಇವತ್ತೆಷ್ಟೋ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ನೋಡ್ತೀವಿ ನಾವು. ಅದೇ ಬಡವರು ಇಬ್ರು ಅಣ್ಣ ತಮ್ಮಂದ್ರು ತುಂಬಾ ಸೌಹಾರ್ದಯುತವಾಗಿರ್ತಾರೆ. ತುಂಬಾ ಲಕ್ಷಾಂತರ ಕೋಟಿ ಇದ್ದಾಗ ಅವ್ರು ಭಾಗ ಮಾಡಕ್ ಯಾವ್ಯಾವ ಬಿಸ್ನೆಸ್ ಯಾರಿಗೆ ಎಷ್ಟು ಬರುತ್ತೆ ಅದು ದೊಡ್ಡ ತಲೆನೋವು. ಅದು ಜಾಸ್ತಿ ಇದು ಜಾಸ್ತಿ ಅಂತ ಎಲ್ಲ ಕೇಸ್ಗಳು ಹಾಕೊಂಡು, ಆಮೇಲೆ ಅವ್ರ ಫಾಲೋವರ್ಸ್ ಇವ್ರ ಫಾಲೋವರ್ಸ್ ಅವ್ರನ್ನ ಎಲ್ಲ ತುಂಬಾ ಇದು ಮಾಡ್ತಾ ಇರ್ತಾರೆ. ಅದ್ ನೆವರ್ ಎಂಡಿಂಗ್, ಎಷ್ಟು ನೂರಾರು ಕೇಸ್ಗಳು ಹಾಕ್ಬಿಡ್ತಾರೆ ಒಬ್ರಿಗೊಬ್ರು. ಇದೆಲ್ಲ ಬರುತ್ತೆ. ಅಥವಾ ನಾವು ಗಂಡ ಹೆಂಡತಿ ಅಂತ ತಗೊಂಡ್ರು, ಅವರು ಇಬ್ರು ನಾನ್ ಗ್ರೇಟು ಅಂತ ಬರೋ ಬದಲು ಅಲ್ಲಿ ತಾರತಮ್ಯ ಫಿಕ್ಸ್ ಆಗೋದ್ರೆ, ಅಂದ್ರೆ ಗಂಡ ಹೆಂಡತಿಲಿ ಹೆಂಗ್ ಶಾಸ್ತ್ರೋಕ್ತ ರೀತಿಯಲ್ಲಿ ನಾನು ಪತಿ ಅಧೀನ ಅಂತ, ಅಥವಾ ತಂದೆ ತಾಯಿಯಲ್ಲಿ ತಂದೆ ತಾಯಿ ಮಾತೃದೇವೋಭವ ಪಿತೃದೇವೋಭವ, ಅಥವಾ ಅಣ್ಣ ತಮ್ಮಂದ್ರಲ್ಲಿ ಅಣ್ಣ ನನಗ್ ತಂದೆ ಸಮಾನ ಅಂತ ಬರೋದು, ಈ ತರ ಎಲ್ಲ ಶಾಸ್ತ್ರೋಕ್ತವಾಗಿ ಬಂದಾಗ ಅವ್ರಿಗೂ ಕೂಡ ಅಲ್ಲಿ ಏನು ಜಗಳ ಇರಲ್ಲ. ಯಾಕಂದ್ರೆ ಇಬ್ರು ಸೇರಿ, ಇವಾಗ ಒಂದ್ ಸ್ವಾಮಿಗಳು ಮನೆಗ್ ಪಾದಪೂಜೆಗೆ ಬಂದಿರ್ತಾರೆ, ಇಬ್ರು ಅಣ್ಣ ತಮ್ಮಂದಿರು ಇರ್ತಾರೆ, ಅವ್ರ ಫುಲ್ ಫೋಕಸ್ಸು ಅವ್ರ ಪಾದಪೂಜೆ ಮಾಡೋ ಕಡೆ ಇರುತ್ತೆ, ಇಲ್ಲಿ ನಾನು ಅನ್ನೋದಿರಲ್ಲ. ಆ ತರ ಈ ಒಂದು ಚಿಕ್ಕ ಬದುಕಲ್ಲಿ ಜಲದ ಬಬ್ಬುಳಿ ಅಂತೆ ಸ್ಥಿರವಲ್ಲ ಈ ದೇಹ ಅಂತ ಹೇಳ್ತಾರಲ್ಲ ಕನಕದಾಸರು. ಇಷ್ಟು ಚಿಕ್ಕ ಜೀವನದಲ್ಲಿ ನಾವು ನಮ್ದು ಸೆಂಟ್ರಿಕ್ ಫೋಕಸ್ ಆಗಿದ್ರೆ, ಈ ಸ್ಟಾರ್ ವಾರ್ ಎಲ್ಲ ಯಾಕೆ ಬರುತ್ತೆ ಅಂದ್ರೆ, ಇಲ್ಲಿ ದೇವ್ರ ಸೇವೆ ಅನ್ನೋದು ಮರೆತು ಅವ್ರ ಸ್ವಪ್ರತಿಷ್ಠೆ ಅಂತ ಇರೋದ್ರಿಂದ ಇದು ಪ್ರತಿಯೊಂದು ಜೀವನ, ನಮ್ ಸಾಧನೆ ಆಗ್ಬೋದು. ಆಫೀಸಲ್ಲೂ ನೋಡ್ತೀವಿ ನಾವು, ಇವಾಗ ಒಬ್ಬ ಡೈರೆಕ್ಟರ್ ಇರ್ತಾನೆ, ಒಬ್ಬ ಜೂನಿಯರ್ ಇಂಟರ್ನ್, ಇಬ್ರು ಮ್ಯಾನೇಜರ್ ಇರ್ತಾರೆ. ಈ ಇಬ್ರು ಮ್ಯಾನೇಜರ್ಸ್ಗೆ ಯಾವಾಗೂ ಜಗಳ ಬರುತ್ತೆ. ಯಾಕಂದ್ರೆ ಸೀನಿಯರ್ ಸ್ಟೇಕ್ ಹೋಲ್ಡರ್ಸ್ ಅಂತ ಬಂದಾಗ ಅವ್ರು ಸಬ್ಮಿಸಿವ್ ಆಗಿ ಅವ್ರು ಹೇಳಿದ್ದೆಲ್ಲ ಕೇಳ್ತಾರೆ. ಜೂನಿಯರ್ಸ್ ಹತ್ರ ತುಂಬಾ ಹಂಬಲ್ ಆಗಿರ್ತಾರೆ, ಯಾಕಂದ್ರೆ ಅವ್ನ್ ಕಾಂಪಿಟೇಟ್ರೇ ಅಲ್ಲ. ಅದೇ ಸಮಾನ ಕಂದರು ಅಂತ ಬಂದಾಗ ಎಲ್ಲಾ ತರ ಪಾಲಿಟಿಕ್ಸು, ಜಗಳ, ಸ್ವಲ್ಪ ವಾರ್ ಆಫ್ ವರ್ಡ್ಸ್ ಎಲ್ಲ ಬರ್ತಾ ಇರತ್ತೆ. ಸೊ ಇದೇ ಮುಖ್ಯ ಕಾರಣ. ಹಂಗಾಗಿ ಇದು ಸಂಸಾರದಲ್ಲಾಗ್ಬೋದು, ಅಥವಾ ಎಲ್ಲ ಸಂಸಾರ ಬಿಟ್ಟು ಸಾಧನೆಯಲ್ಲಿ ಎಲ್ಲ ಗುರುಗಳು ಶಿಷ್ಯರು ಆಗ್ಬೋದು, ಅಥವಾ ತಂದೆ ತಾಯಿ ಮಕ್ಕಳಾಗ್ಬೋದು, ಅಥವಾ ಆಫೀಸಲ್ಲಿ ಇರ್ಬೋದು, ಅಥವಾ ಎಲ್ಲ ಸಂಸಾರ ಬಿಟ್ಟು ಯತಿಗಳಲ್ಲೂ ಕೂಡ ನಾವು ನೋಡಿದ್ರೆ ಮಧ್ವ ವಿಜಯದಲ್ಲಿ ಜ್ಯೇಷ್ಠೋ ಯತಿಗಳು ಅಂತ ಬರುತ್ತೆ. ಯತಿಗಳಲ್ಲೂ ಕೂಡ ಜ್ಯೇಷ್ಠ ಯತಿಗಳನ್ನ
ಗೌರವ ಕೊಟ್ಟು ನಮಸ್ಕಾರ ಎಲ್ಲ ಮಾಡಿದಾಗ ಯಾವುದೇ ಒಂದು ಇದಕ್ಕೆ ಇರಲ್ಲ. ಹಂಗಾಗಿ ಶಾಸ್ತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ತಾರತಮ್ಯವನ್ನ ಇದಮಿತ್ತಮ್ ಅಂತ ಹೇಳ್ಬಿಟ್ಟಿದ್ದಾರೆ. ಅದನ್ನ ಫಾಲೋ ಮಾಡೋದ್ರಿಂದ ಎಲ್ಲಾ ಕಡೆ ಪರಿಹಾರ ಆಗುತ್ತೆ. ಅದೇ ಪರಿಹಾರ. ಹಂಗಾಗಿ ನಾವು ದೇವರ ಸೇವೆ, ಗುರುಗಳ ಸೇವೆ ಇದು ಅನ್ನೋ ಮನೋಭಾವ ಇದ್ದಾಗ ಈ ತರ ಯಾವುದು ಕಷ್ಟ ಬರಲ್ಲ. ಈಗ ತರತಮ ಭಾವ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ತರ ಫ್ಲಾಟ್ ಕಲ್ಚರ್, ಹೈರಾರ್ಕಿ ಯಾರಿಗೂ ಇಷ್ಟ ಆಗೋದಿಲ್ಲ. ಇವತ್ತಿಗೂ ಇದು ಪ್ರಸ್ತುತನ? ಅದು ಹೈರಾರ್ಕಿ ಇಷ್ಟ ಆಗಲ್ಲ ಅಂತ ಹೇಳಿದಾಗ ಅದು ಕೇಳಕ್ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಯಾವುದೋ ಒಂದು ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಆ ತಾರತಮ್ಯ ಬೇಕೇ ಬೇಕು. ಎಂಡ್ ಆಫ್ ದಿ ಡೇ ಇವಾಗ ಯಾವುದೇ ಬಿಸ್ನೆಸ್ ಅಲ್ಲಿ ಒಂದ್ ಮ್ಯಾನೇಜರು 4 ಜನ ಅವ್ರ ಟೀಮ್ ಮೆಂಬರ್ಸ್ ಇದ್ರೆ ಅವರಲ್ಲಿ ಸ್ಟ್ರೆಂತ್ಸ್, ವೀಕ್ನೆಸ್, ಇವಾಗ ಯಾವುದೇ ಇಂಟರ್ವ್ಯೂಗೆ ಹೋದ್ರು ಇವತ್ತು ನಿನ್ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಅದು ಆ ಪ್ರಶ್ನೆ ಯಾಕೆ ಕೇಳ್ತಾರೆ? ಒಬ್ಬೊಬ್ರಿಗೆ ಒಂದೊಂದು ಸ್ಟ್ರೆಂತ್ ವೀಕ್ನೆಸ್ ಇರುತ್ತಲ್ಲ. ಸೆಲೆಕ್ಷನ್ ರಿಜೆಕ್ಷನ್ ಯಾವ ಆಧಾರದ ಮೇಲೆ ಮಾಡ್ತಾನೆ? ಅಲ್ಲಿಗೆ ಅಲ್ಲಿ ತಾರತಮ್ಯ ಬಂದೇ ಬಂತಲ್ಲ. ಯಾರು ಸೆಲೆಕ್ಟ್ ಆದ್ನೋ ಅವನು ಉತ್ತಮ, ಸೆಲೆಕ್ಟ್ ಆಗದೆ ಇರೋನು ಅಧಮ ಅಂತ. ಹಂಗಾಗಿ ಆ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು ಇದ್ರ ಅಸೆಸ್ಮೆಂಟ್ ಆದಾಗೆ ಅವ್ರನ್ನ ಕರೆಕ್ಟ್ ರೈಟ್ ರೋಲು, ರೆಸ್ಪಾನ್ಸಿಬಿಲಿಟಿ, ಫಿಟ್ಮೆಂಟು, ಯಾವ ಪ್ರಾಜೆಕ್ಟು, ಯಾವ ರೋಲು, ಯಾವ ಡೊಮೈನು ಅದೆಲ್ಲ ಕೊಡಕ್ ಸಾಧ್ಯ. ಅದೇ ತರ ತಗೊಂಡ್ರೆ ನಾವು ತಾರತಮ್ಯನೇ ಬೇಡ ಅಂತ ಹೇಳಿ ಅದು ಫ್ಲಾಟ್ ಅಲ್ಲೇ ಇದ್ರೆ ಪ್ರತಿದಿನಾನು ಈ ಜಗಳ ತಪ್ಪಿದ್ದಲ್ಲ. ಹಂಗಾಗಿ ನಾವು ಇವರು ಯಾವ ರೀತಿ ಒಂದು ಒಳ್ಳೆ ಮ್ಯಾನೇಜರ್ ಏನಂದ್ರೆ ಅವ್ರು ಫಸ್ಟ್ ಒಂದು ಇಂಟರ್ನ್ ಆಗಿ ಜಾಯಿನ್ ಆದಾಗೆ ಒಂದು ಫೋರ್ಕಾಸ್ಟ್ ಮಾಡ್ಬೇಕು. ಇವನು ಕೋಡಿಂಗ್ ಅಲ್ಲಿ ಹೋಗ್ಬೇಕಾ, ನಾನು ಸಾಫ್ಟ್ವೇರ್ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರೆ ಕೋಡಿಂಗ್ ಅಲ್ಲಿ ಹೋದ್ರೆ ಒಳ್ಳೇದಾ, ಅಥವಾ ಇವನ್ ಟೆಸ್ಟರ್ ಆದ್ರೆ ಒಳ್ಳೇದಾ, ಡೆವಾಪ್ಸ್ ಅಲ್ಲಿ ಹೋದ್ರೆ ಒಳ್ಳೇದಾ ಅಂತ. ಹಂಗೆ ಒಂದು ಮಗುನ್ ತಗೊಂಡ್ರು ಅವ್ರು ಯಾವ ಫೀಲ್ಡ್ ಅಲ್ಲಿ ಹೋಗ್ಬೇಕು, ಅದು ತಂದೆ ತಾಯಿಗಳಿಗೆ ಆ ಒಂದು ಫೋರ್ಕಾಸ್ಟ್ ಬಂದ್ರೆ ಅವಾಗ ಅದಕ್ಕೆ ಒಳ್ಳೆ ಫೀಲ್ಡ್ ಕೊಟ್ಟು ಅವ್ರ ಮಕ್ಕಳಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅದ್ರದ್ದು ಏನು ಗುಣಗಳೇನು, ದೋಷಗಳೇನು, ಪ್ರತಿಯೊಂದು ಮನುಷ್ಯನು ಅದ ಅನಲೈಸ್ ಮಾಡಿ ಅದನ್ನ ಸರಿಯಾಗಿ ಮಾಡ್ಬೋದು. ಇವಾಗ ಶಾಸ್ತ್ರಗಳಲ್ಲಿ ನಾವು ಮೊನ್ನೆ ಪ್ರಯಾಗ ನೋಡಿದ್ವಲ್ಲ, ಮಹಾಕುಂಭ, 30-40 ಕೋಟಿ ಜನ ಯಾಕೆ ಬಂದ್ರು ಅಂದ್ರೆ ಅಂತ ಒಂದು ಮಹಾಪರ್ವಕಾಲ ಅದು. ಅದ್ರಲ್ಲಿ ಅಷ್ಟು ಗಂಗಾ ಸನ್ನಿಧಾನ ಪ್ರಯಾಗದಲ್ಲಿ ಎಲ್ಲ ಕೋಟ್ಯಾಂತರ ಜನ ವಿಷ್ಣು ಭಕ್ತರೆಲ್ಲ ಅಲ್ಲಿ ಸ್ನಾನ ಮಾಡಿದ್ರು. ಅದ್ ಯಾಕೆ ಅಂತಂದ್ರೆ ಅಲ್ಲಷ್ಟು ಸನ್ನಿಧಾನ ವಿಶೇಷ ಇರತ್ತೆ ಅಂತ. ನಮಗೆ ಈ ಚೇತನ ಅಚೇತನ ಜಗತ್ತು, ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಗೆ ಚೇತನ, ಅದರಲ್ಲೂ ತಾರತಮ್ಯ ಬೇಕಿಲ್ದೇರ ಪ್ರತಿನಿತ್ಯ ನಮ್ಮ ಜೀವನದಲ್ಲೂ ಕೂಡ 1000 ಜನ ನಾವು ಬಂಧು ಮಿತ್ರರಲ್ಲಿ ಅಥವಾ ಆಫೀಸಲ್ಲಿ ನೋಡ್ತೀವಿ. ಸೊ ಎಲ್ಲಾರ್ದು ಗುಣ ದೋಷಗಳು ಅವ್ರ ತಾರತಮ್ಯ ಗೊತ್ತಿದ್ರೇನೆ ನಮ್ ವ್ಯವಹಾರ ಸರಿಯಾಗೋದು. ಒಂದು ಏನನ್ನ ವಸ್ತುನ್ ತಗೋಬೇಕಾದ್ರೂ 5-6 ವಸ್ತುನ್ ಕಂಪೇರ್ ಮಾಡಿ ಅದರಲ್ಲಿ ಒಂದು ಡಿಸಿಷನ್ ತಗೊಂಡು ನಾವು ತಗೋತೀವಿ. ಹಂಗ್ ನಮ್ಗೆ ತಾರತಮ್ಯ ಗೊತ್ತಾದಾಗ ಅದನ್ನ ಸರಿಯಾಗಿ ಅವಾಗ ನಮ್ದು ಸರಿಯಾಗಿ ದುಡ್ಡು ನಾವು ಅದನ್ನ ವಿನಿಯೋಗ ಮಾಡಿ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡ್ಬೇಕಾದ್ರೆ ತಾರತಮ್ಯ ಬೇಕು. ಅದೇ ತರ ನಮ್ ಸಮಯ ಎಷ್ಟು ಸರಿಯಾಗಿ ಖರ್ಚು ಮಾಡ್ಬೇಕು, ಅದೇ ತರ ನಮ್ ಭಕ್ತಿ, ನಮ್ ಶ್ರದ್ಧೆ ಭಕ್ತಿಯನ್ನ ನಾವೆಲ್ಲಿ ಇಡಬೇಕು ಅನ್ನೋಕ್ಕೂ ಕೂಡ ಅದನ್ನೇ ಮಧ್ವಶಾಸ್ತ್ರ ಹೇಳೋದು. ತಾರತಮ್ಯೋಪೇತವಾಗಿ ಶ್ರದ್ಧೆ ಭಕ್ತಿಯನ್ನು ಮಾಡೋದ್ರಿಂದ ವಿಷ್ಣುವರ ಅತ್ಯುತ್ತಮತ್ವ, ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠ, ಅಲ್ಲಿ ಗರಿಷ್ಠವಾದ ಭಕ್ತಿ ಇಡಬೇಕು. ಹಂಗ್ ಜಡ ಪದಾರ್ಥಗಳಲ್ಲೂ ನಮ್ಗೆ ಮನೆಯಲ್ಲಿ ಎಷ್ಟೋ ಪದಾರ್ಥಗಳು ಇರುತ್ತೆ. ಹಂಗೆ ಎಲ್ಲಾದ್ರಲ್ಲೂ ಕೊನೆಗೆ ಸಾಲಿಗ್ರಾಮನೂ ಇರುತ್ತೆ, ಶಂಖ ಇರುತ್ತೆ, ಪ್ರಾಣದೇವ್ರ ಪ್ರತಿಮೆ ಇರುತ್ತೆ, ಹಂಗೆ ಗ್ರಂಥಗಳು ಇರುತ್ತೆ, ದೇವ್ರ ಪಾತ್ರೆ ಇರುತ್ತೆ, ಸಾಮಾನ್ಯ ಪಾತ್ರೆ, ಹಂಗ್ ಚಪ್ಪಲಿವರೆಗೂ ಕಸ್ಪರ್ಕೆ ಎಲ್ಲಾ ಕಡೆ ಏನೇನ್ ಇರುತ್ತೆ ಎಲ್ಲಾ ತಾರತಮ್ಯ ತಿಳ್ಕೊಬೇಕು. ಹಂಗ ನಮ್ಮ ಮಧ್ವ ಮತದಲ್ಲಿ ನಮ್ಗೆಲ್ಲ ನಾವೇನ್ ಮಾಡ್ತೀವಿ, ವಿಧಿ ಲಿಖಿತ ಅಂತ ಬ್ರಹ್ಮದೇವ್ರು ಕಡೆ ತೋರಿಸ್ತೀವಲ್ಲ, ಮುಂದೆ ಬ್ರಹ್ಮದೇವರಾಗೋ ಪದವಿಗೆ ಬರೋ ಅಂತವ್ರು. ಸೊ ನಾವು ಯಾರನ್ನೇ ಒಬ್ರನ್ನ ಅವ್ರು ಮುಂದೆ ಇವ್ರು ಎಲ್ಲಿಗೆ ಹೋಗ್ತಾರೆ ಅನ್ನೋದನ್ನ ನಾವು ಫೋರ್ಕಾಸ್ಟ್ ಮಾಡಿದ್ರೆ ಪ್ರತಿದಿನ ನಾವು ನೋಡಿದ್ರೆ ನೆಕ್ಸ್ಟ್ ಡೇ ಒಂದು ಯಾವ್ದೋ ಒಂದು ಶೇರ್ 20% ಮೇಲಕ್ಕೆ ಹೋಗುತ್ತೆ. ಅದು ಗೊತ್ತಿದ್ರೆ ನಾವು ದುಡ್ಡು ಮಾಡ್ಬೋದಲ್ವಾ. 6 ತಿಂಗಳಲ್ಲಿ ಯಾವ ಶೇರು ಯಾವ ಕಂಪನಿ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್, ಯು ಬಿ ವಿತ್ ಸಕ್ಸಸ್ಫುಲ್ ಬಟ್ ಯಾರು ಸಕ್ಸಸ್ಫುಲ್ ಆಗ್ತಾರೆ ಹೆಂಗ್ ಗೊತ್ತಾಗುತ್ತೆ? ಇವಾಗ ಯಾರೋ ನಾಳೆ 10 ವರ್ಷಕ್ಕೆ ಮುಖ್ಯಮಂತ್ರಿ ಅಥವಾ ಪ್ರಧಾನ ಮಂತ್ರಿ ಆಗ್ತಾನೆ ಅಂತ ಗೊತ್ತಿದ್ರೆ ನಾವು ಅವ್ರ ಜೊತೆ ಇರ್ಬೋದಲ್ಲ. ಅಂದ್ರೆ ಹೀಗೆ ಫ್ರೆಂಡ್
ಅವ್ರ ಪಕ್ಕದಲ್ಲಿ ಟೀ ಅಂಗಡಿ ಹತ್ರನೇ ಕೂತಿರ್ಬೋದು, ಬಟ್ ಗೊತ್ತಾಗಲ್ಲ. ಹಂಗೆ ನಮ್ಮ ಮಧ್ವಶಾಸ್ತ್ರದಲ್ಲಿ ಬಳಿತಾ ಸೂಕ್ತ ಹೇಳ್ತಾರೆ, ಮುಂದೆ ಬ್ರಹ್ಮ ಪದವಿಗೆ ಹೋಗೋದೇ ಮಧ್ವಾಚಾರ್ಯರು ಅಂತ. ಅದು ದೊಡ್ಡ ಪ್ರಮೇಯ. ಹಂಗಾಗಿ ಅಂಥವ್ರು ಅವ್ರ ಬ್ರಹ್ಮ ಪದವಿಗೆ ಹೋಗ್ಬೇಕಾದ್ರೆ ಅವ್ರ ಸಾಧನೆ ಎಷ್ಟು ಪರಿಪಕ್ವವಾಗಿ ರುಜುಗಳು ಮಾಡ್ಬೋದು. ಎಲ್ಲಾ ವೇದ ಪುರಾಣಗಳನ್ನು ಪ್ರತಿ ಕ್ಷಣ ಅನಂತ ರೂಪಗಳಿಂದ ಭಗವಂತನ ಸೇವೆ ಮಾಡ್ಬೋದು. ಅದನ್ನ ಅವ್ರ ಭಕ್ತರುಗಳು, ದೊಡ್ಡ ದೊಡ್ಡ ದೇವತೆಗಳು, ಟೀಕಾರಾಯರು, ವಾದಿರಾಜರು, ಶ್ರೀಪಾದರಾಜರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು, ಪುರಂದರದಾಸರು, ವಿಜಯದಾಸರು, ಇವರೆಲ್ಲ ಅಂಥವರಲ್ಲಿ ಶ್ರದ್ಧೆ ಭಕ್ತಿ ಮಾಡೋದ್ರಿಂದ ನಮಗೆ ಒಳ್ಳೆ ಜ್ಞಾನ ಬರುತ್ತೆ. ಅವ್ರು ನಮಗ್ ತೋರಿಸ್ಕೊಡ್ತಾರೆ, ಅಂದ್ರೆ ಚೇತನರಲ್ಲಿ ಹೆಂಗೆ ತಾರತಮ್ಯ ತಿಳ್ಕೋಬೇಕು, ಮತ್ತೆ ಜಡದಲ್ಲಿ ಯಾವ ರೀತಿ ತಿಳ್ಕೊಬೇಕಂತ. ಇದನ್ನ ನಾವು ತಿಳ್ಕೊಂಡು ಸಾವಿರಾರು ಜನ್ಮ ಸಾಧನೆ ಮಾಡೋದ್ರಿಂದ ಜ್ಞಾನ ಬರುತ್ತೆ. ಭಗವದ್ಗೀತೆಯಲ್ಲಿ ಹೇಳ್ದಂಗೆ ಅವಾಗ ದಿವ್ಯ ದೃಷ್ಟಿ ಬಂದ್ರೆ, ಈಗ ದೇವತೆಗಳು ಯಾರೋ ಒಬ್ರು ಇದ್ರೆ, ಇವಾಗ ಪ್ರಯಾಗದಲ್ಲಿ ಹೋಗಿ ಅಷ್ಟು ಕಷ್ಟಪಟ್ಟೆಲ್ಲ ಸ್ನಾನ ಮಾಡಿದ್ರಲ್ಲ, ಇವಾಗ ಒಂದು ಮೋಡ ನಮ್ ಯಾವ್ಯಾವ ಮೋಡ ಸಮುದ್ರದಿಂದ ಯಾವ್ಯಾವ ನದಿಯಿಂದ ಆವಿಯಾಗಿ ಸಮುದ್ರಕ್ಕೆ ಹೋಗಿರುತ್ತೋ, ವಾಯುದೇವರು ಅದೇ ಮತ್ತೆ ವಾಪಸ್ ಅದೇ ನದಿ ಕಳಿಸ್ತಾರೆ ಅಂತ ಪ್ರಮೇಯ ಎಲ್ಲ ಇದೆಯಲ್ಲ ಉಪನಿಷತ್ತುಗಳಲ್ಲಿ. ಹಂಗೆ ನಮ್ಮ ಮನೆ ಮೇಲೆ ಒಂದ್ ಯಾವ್ದೋ ಪ್ರಯಾಗಕ್ಕೆ ಹೋಗೋ ಮೋಡ ಇರ್ಬೋದು. ಅದು ಅದನ್ನ ನೋಡೋ ಶಕ್ತಿ ಇದ್ರೆ ನಾವ್ ಇಲ್ಲೇ ಅದನ್ನ ಸ್ಮರಣೆ ಮಾಡಿ ಕೈ ಮುಗಿದ್ರೆ ಪ್ರಯಾಗ ಸ್ನಾನ ಆಯ್ತಲ್ಲ, ಆ ಮೋಡ ಅಲ್ಲಿ ಹೋಗಿ ಪ್ರಯಾಗದಲ್ಲೇ ಆ ನೀರು ಬೀಳುತ್ತೆ. ಅಂದ್ರೆ ಇನ್ನೊಂದು ಇದು ಅರ್ಧ ಗಂಟೆಗೆ ಅದು ಪ್ರಯಾಗಕ್ಕೆ ಹೋಗುತ್ತೆ ಅನ್ನೋ ಮೋಡ ನಮ್ ತಲೆ ಮೇಲೆ ಇರ್ಬೋದಲ್ವಾ. ಇದು ನಮಗ್ ಬರ್ತಾ ಬರ್ತಾ ಎಲ್ಲಾ ಜ್ಞಾನಿಗಳು ಅಪರೋಕ್ಷ ಜ್ಞಾನ ಬಂದ್ರೆ ಈ ತರ ಸಾಧನೆ ಆಗುತ್ತೆ. ಅದಕ್ಕೆ ನಾವು ಸಾವಿರಾರು ಜನ್ಮ ಸಾಧನೆ ಮಾಡ್ಬೇಕು. ಹಂಗೆ ವಾದಿರಾಜರು ಕೂಡ ಮಧ್ವಾಚಾರ್ಯರು ಅಂತ ರುಜುಗುಣಸ್ಥರಾದ್ರು ಅಚ್ಯುತ ಪ್ರೇಕ್ಷಾಚಾರಲ್ಲಿ ಭಕ್ತಿ ಮಾಡ್ತಾ ಇದ್ರು. ಅವರು ಜ್ಯೇಷ್ಠ ಯತಿಗಳು ಮತ್ತೆ ಆಶ್ರಮ ಕೊಟ್ಟವರು. ವಾದಿರಾಜರು ಅಷ್ಟೇ, ವ್ಯಾಸರಾಜರು ಅಥವಾ ವಾಗೀಶ ತೀರ್ಥರು ಎಲ್ಲಾರ ಹತ್ರ. ಹಂಗೆ ಈ ತಾರತಮ್ಯ ಅನ್ನೋದು ನಮ್ಗೆ ನಿತ್ಯ ಬದುಕಲ್ಲಿ, ನಮ್ಗೆ ಎಲ್ಲೋ ಆಫೀಸಲ್ಲಿ ವ್ಯವಹಾರದಲ್ಲಿ ಅಥವಾ ಜ್ಞಾನ ಪಡ್ಕೊಳ್ಳುವಾಗ ಯಾರ್ಯಾರ ಜ್ಞಾನ ಎಷ್ಟು ಅಂತ ತಿಳ್ಕೊಂಡು ನಾವು ಅದಕ್ಕೆ ತದನುಸಾರವಾಗಿ ತಾರತಮ್ಯದಲ್ಲಿ ಭಕ್ತಿ ಶ್ರದ್ಧೆಯನ್ನು ಮಾಡೋದ್ರಿಂದ ನಮ್ಗೆ ವ್ಯವಹಾರದಲ್ಲೂ ಕೂಡ ನಮ್ ಸಮಯ ವ್ಯರ್ಥ ಆಗಲ್ಲ, ನಮ್ಗೆ ದುಡ್ಡು ನಷ್ಟ ಆಗಲ್ಲ, ಆರೋಗ್ಯ ಭಾಗ್ಯ ಮತ್ತೆ ಜ್ಞಾನ ಭಕ್ತಿ ವೈರಾಗ್ಯದಲ್ಲೂ ನಮ್ಗೆ ತುಂಬಾ ಅನುಗ್ರಹ ಆಗುತ್ತೆ. ಅದಕ್ಕೆ ಮಧ್ವಾಚಾರ್ಯರು ನಮ್ ಜೀವನ ಆಗ್ಬೋದು ಅಥವಾ ಸಾಧನೆ ಆಗ್ಬೋದು, ನಮಗ್ ವೈರಾಗ್ಯ ಅನ್ನೋದು ಪ್ರತಿ ಕ್ಷಣದಲ್ಲೂ ನಮ್ಗೆ ಅನುಗ್ರಹ ಆಗುತ್ತೆ. ಇವಾಗ ಎಷ್ಟೋ ನಾವು ಸ್ಟಾರ್ಸ್, ಫಿಲಿಂ ಸ್ಟಾರ್ಸ್ ಅವ್ರದ್ದೆಲ್ಲ ಅಭಿಮಾನಿಗಳು ನೋಡಿದ್ರೆ ಅವ್ರು ಸಾವಿರಾರು ಕೋಟಿಗೆ ಇರ್ತಾರೆ, ಈ ಅಭಿಮಾನಿಗಳು ಇವತ್ತಿಗೂ 2 ರೂಪಾಯಿ ಟೀಕ್ ಕಷ್ಟ ಪಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಹಂಗಲ್ಲ. ನಾವು ಇಲ್ಲಿ ಗುರುಗಳು ಹೆಂಗಂದ್ರೆ, ಇಲ್ಲಿ ನಾವು ಹೇಳಿದ್ವಲ್ಲ, ತ್ರಿವಿಕ್ರಮಾಚಾರ್ಯರು, ಪಂಡಿತಾಚಾರ್ಯರು, ವಿಷ್ಣು ತೀರ್ಥರು, ಪದ್ಮನಾಭ ತೀರ್ಥರು ಅಥವಾ ರಾಯರು, ವ್ಯಾಸರಾಜರು, ಮಧ್ವಾಚಾರ್ಯರು 100 ಪಟ್ಟು ರಾಯರನ್ನ ಮೆರೆಸ್ತಾ ಇದ್ದಾರೆ ಇವತ್ತು. ಹಂಗೆ ನಮ್ಮ ಮಧ್ವಶಾಸ್ತ್ರದಲ್ಲಿ ತುಷ್ಟನೋದು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟನ್ನದೇ ಸಕಲೇಷ್ಟಂಗಳ ಅಂತ ಹೇಳ್ತಾರೆ. ಯಾವಾಗ ಈ ತಾರತಮ್ಯ ಇದಾಗೋಗುತ್ತೋ, ಅದು ಸ್ಥಾಪನೆ ಆದ್ರೆ ನಮ್ ಗುರು ಹಿರಿಯರು ಅಂದಾಗ ಯಾರು ಅವ್ರ ತಂದೆ ತಾಯಿನ ಗುರುಗಳನ್ನ ಬಯಕ್ ಹೋಗಲ್ಲ. ಅದೇ ತರ ದೊಡ್ಡವರಾದ್ರೆ ಅವರು ಕೂಡ ತನ್ನ ಮಕ್ಕಳ ಕುಂದೆ ತಾನೇ ಬೀಳುವುದಕ್ಕೆ ಅಂತ ವಾದಿರಾಜರು ಹೇಳ್ತಾರಲ್ಲ. ಭಾಗವತ ಧರ್ಮ ಅಂತ ತಗೊಂಡ್ರೆ ಮಹಾನ್ನಿಂದ ವರ್ಜ್ಯ ಪ್ರಕರಣ ಅಂತ ಹೇಳ್ತಾರೆ. ದೊಡ್ಡವ್ರನ್ನ ಯಾರು ಇದ್ ಮಾಡಲ್ಲ, ಯಾಕಂದ್ರೆ ಪ್ರತಿನಿತ್ಯ ಅವ್ರಿಗೆ ನಾವು ನಮಸ್ಕಾರ ಹಾಕ್ಬೇಕಲ್ವಾ. ಅವಾಗ ಅದು ಸ್ಲೋಲಿ ಅದು ಕಮ್ಮಿ ಆಗೋಗುತ್ತೆ. ಇನ್ನು ಅವರು ದೊಡ್ಡವರು ನಮಸ್ಕಾರ ಹಾಕ್ಸ್ಕೋತಾ ಅವ್ರ ಮೇಲೆ ಹೇಳಕ್ ಹೆಂಗಾಗುತ್ತೆ. ಆಮೇಲೆ ಅವರು ಅದ್ರ ಫಾರ್ಮ್ಯಾಟೇ ಬದಲಾಗುತ್ತೆ. ಅದಾದ್ಮೇಲೂ ಉನ್ನತ ದೋಷಗಳು ಎಣಿಸಿದಳು ಅಂತ ಹೇಳಿದ್ರು ಮಹಾಲಕ್ಷ್ಮಿ. ಕೊನೆಗೆ ಒಂದೊಂದು ಗುಣಗಳು ಇದ್ದವು, ತಿಳುವಳಿಕೆ ಬಂದಿದ್ರು ಕೂಡ ಕೊನೆಗೆ ಮುಕುಂದ ಒಬ್ಬನೇ ಯಾವ ದೋಷಕ್ಕೂ ಸಿಲ್ಕಲ್ಲ ಅಂತ ಹೇಳಿ ಮುಕುಂದಂಗ್ ಹಾರ ಹಾಕಿದ್ಲು ಲಕ್ಷ್ಮೀ ದೇವಿ. ಆದ್ರೆ ಅದನ್ ಸುಮ್ನೆ ಹೇಳೋದಾಗ್ಲಿ ಅಥವಾ ಇವಾಗ ಅವ್ರ ಮಕ್ಕಳು ದೋಷ ಹೇಳುವಾಗ ತುಂಬಾ ಹುಷಾರಾಗಿ ಎಲ್ಲಿ ಹೇಳ್ಬೇಕು, ಎಷ್ಟು ಹೇಳ್ಬೇಕು, ಯಾರೋ ಡಾಕ್ಟರ್ ಹತ್ರ ಅಥವಾ ತುಂಬಾ ಹುಷಾರಾಗಿ ಎಲ್ಲಿ ಹೇಳ್ಬೇಕು, ಎಷ್ಟು ಹೇಳ್ಬೇಕು ಕ್ಯಾಲ್ಕುಲೇಟೆಡ್ ಆಗಿ ಹೇಳ್ತಾರೆ. ಅದೇ ಜವಾಬ್ದಾರಿ ಇಲ್ದೇ ಇರೋರು ಬೇರೆಯವ್ರ ಮಕ್ಕಳನ್ನೆಲ್ಲ ಅಂದ್ರೆ ಅಲ್ಲಿ ಸುಮ್ನೆ ಹೇಳ್ತಾ ಇರ್ತಾರೆ. ಆತರ ಯಾವಾಗ ಭಕ್ತಿ ತಾರತಮ್ಯ ಇದೆಲ್ಲ ಬಂದ್ಬಿಟ್ರೆ ಅವಾಗ ಜೀವನದಲ್ಲಿ ಈ ತರ ಈ ಸ್ಟಾರ್ ವಾರ್ ಇರ್ಬೋದು ಅಥವಾ ಸಹೋದರರು, ಪತಿ ಪತ್ನಿ ಎಲ್ಲಾ ಕಡೆನೂ
ತುಂಬಾ ಸಮಾಜ ಅದು ಶಾಂತಿ, ಸುಖ, ನೆಮ್ಮದಿ ಮತ್ತೆ ಜ್ಞಾನದ ಕಡೆ ಹಾಗೆ ಎಲ್ಲಾರು ನಾವು ದೇವ್ರ ಭಕ್ತರು ಅನ್ನೋದಿದ್ರೆ ಅವಾಗ ಶಾಸ್ತ್ರದಲ್ಲಿ ಹೇಳಿರೋ ತಾರತಮ್ಯವನ್ನ ಎಲ್ಲಾರು ಒಪ್ಕೊಂಡಾಗ ಅದರಲ್ಲಿ ತುಂಬಾ ಸಂತೋಷ ಕಾಣಬಹುದು. ಇದೇ ಮಧ್ವಶಾಸ್ತ್ರ ತಾರತಮ್ಯ ಅಂತ ಹೇಳಿರೋದು. ತುಂಬಾ ತಿಳಿಯಾಗಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಅದೇ ಆಮೇಲೆ ನೀವು ಕೊಟ್ಟಿದ್ದ ದೃಷ್ಟಾಂತಗಳು ಅಷ್ಟೇ, ಜಡದಲ್ಲಾಗ್ಬೋದು, ಚೇತನದಲ್ಲಾಗ್ಬೋದು, ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಧನ್ಯವಾದಗಳು. ಇದೇ ರೀತಿ ಇನ್ನೂ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ. ಧನ್ಯವಾದಗಳು ಎಲ್ಲರೂ. ನಮಸ್ಕಾರ. ಹರೇ ಶ್ರೀನಿವಾಸ. ಶ್ರೀ ಕೃಷ್ಣಾರ್ಪಣಮಸ್ತು.